ಇವಾಗ ಸಾಲ್ಟ್ ವಾಟರ್ ಬರಲಿ, ನಾನು ಟೇಸ್ಟ್ ಮಾಡಿ ನೋಡ್ತೀನಿ. ಕಮಾನ್ ಕಮಾನ್ ಕಮಾನ್. ಬಂತು ಗೈಸ್, ನನ್ನ ಬ್ಯಾಕೆಲ್ಲ ನೆಂದೋಗ್ಬಿಟ್ಟಿದೆ. ಕ್ಯಾನ್ ಯು ಹಿಯರ್ ಮೀ ಜಪಾನ್? ಐ ಆಮ್ ಹಿಯರ್. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ವಿತ್ ಡ್ರೀಮ್ಸ್ ಕಮ್ ಟು ರಿಯಾಲಿಟಿ. ನಾವಿವಾಗ ಬಂದಿದ್ದೀರಿ ತಗರಪು ವಲಸ ಭೀಮ್ಲಿ ಬೀಚ್ಗೆ. ಇದು ನನ್ನ ಫಸ್ಟ್ ಟೈಮ್ ಟು ವಿಸಿಟ್ ಎ ಬೀಚ್. ಸೊ ಇಲ್ಲಿ ನೋಡ್ಬೋದು ನೀವು, ಐ ಲವ್ ಭೀಮ್ಲಿ ಅಂತ ಇರ್ತದೆ. ಸೊ ನೋಡೋಣ ಎಕ್ಸ್ಪೀರಿಯೆನ್ಸ್ ಹೆಂಗಿರ್ತದೆ ಅಂತ. ಒಳಗಡೆ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿ ನಾವು ರೈಟ್ ಸೈಡ್ ಒಳಗಡೆ ಹೋಗ್ತೀವಿ. ನೋಡೋಣ ಬೀಚ್ ಎಕ್ಸ್ಪೀರಿಯೆನ್ಸ್ ಹೆಂಗಿರ್ತದೆ ಅಂತ. ನಾನು ನಮ್ಮ ಸೀನಿಯರ್ ಜೊತೆ ಬಂದಿದ್ದೀನಿ, ನನ್ನ ಹೆಸರು ಮಣಿಕಂಠ ಅಂತ. ನೋಡೋಣ, ಲೆಟ್ಸ್ ಎಕ್ಸ್ಪ್ಲೋರ್. ಸೊ ಇಲ್ಲಿಂದ ನಿಮ್ಗೊಂದು ವ್ಯೂ ತೋರಿಸ್ತೀನಿ ನಾನು, ಹೆಂಗಿರ್ತದೆ ಅಂತ. ಕಾಣಿಸ್ತಾಯ್ತಾ? ಸೊ ನಾವು ಇವಾಗ ಒಳಗಡೆ ಹೋಗ್ತಾ ಇದ್ದೀರಿ. ಸೊ ಹಂಗಾಸಿ ರೌಂಡ್ ಮಾಡ್ಕೊಂಡು ಅಲ್ಲಿ ಎಂಟ್ರೆನ್ಸ್ ಸೂಪರ್ ಆಗಿರ್ತದೆ. ಅಲ್ಲಿ ನಿಮ್ಗೆ ಈಸ್ಕೊಳಕ್ಕೆ ಬೇಕಾಗಿರೋ ಶಾಪ್ಸು, ಆಮೇಲೆ ಚಿಕ್ಕ ಚಿಕ್ಕ ಐಟಮ್ಸ್ ಎಲ್ಲ ಅಲ್ಲಿ ಸೇಲ್ ಮಾಡ್ತಾಯಿದ್ದಾರೆ. ಸೊ ನಾವು ಅಲ್ಲಿಂದ ಹೋಗೋಣ. ಓಕೆ, ಲೆಟ್ಸ್ ಗೋ. ಇಲ್ಲಿ ಸೀಸನ್ ಬಂದು ಗಾಳಿಪಟ ಸೀಸನ್ ಅಂತೀವಿ. ಎಲ್ಲಿ ನೋಡಿದ್ರೆ ಗಾಳಿಪಟ ಶಾಪ್ಸ್ ನಮ್ಗೆ ಇರ್ತದೆ. ಇದು ನಮಗೆ ಎಂಟ್ರೆನ್ಸು. ಶಾಪ್ ತುಂಬ ಕ್ಯೂಟ್ ಆಗೈತಲ್ಲ. ಸೊ ಎಂಟ್ರೆನ್ಸಿಗೆ ಬಂದಾಯಿತು. ಸೊ ನಾವು ಎಂಟ್ರೆನ್ಸ್ ಒಳಗಡೆ ಬಂದ ತಕ್ಷಣ ನಮಗೆ ರೈಟ್ ಸೈಡ್ ಲೆಫ್ಟ್ ಸೈಡ್ ಸ್ವಲ್ಪ ಚಿಕ್ಕ ಚಿಕ್ಕ ಶಾಪ್ಸ್ ಇದ್ದಾವೆ. ನಮಗೆ ಅದು ಕೂಲಿಂಗ್ ಗ್ಲಾಸ್ ಬೇಕಂದರೆ ಇಸ್ಕೋಬೋದು. ಈ ಥರ ಶಾಪ್ಸು ಈ ಕಡೆ ಚಿಕ್ಕ ಚಿಕ್ಕ ಐಟಮ್ ಶಾಪ್ಸ್ ಇದ್ದಾವೆ. ಇಲ್ಲಿ ಇರೋ ಸ್ಯಾಂಡು ನನ್ನ ಕಾಲಿಗೆ ಫೀಲ್ ಆಗೋದು ನನಗೆ ಗೊತ್ತಾಗ್ತದೆ. ಅಷ್ಟೇ ಅಂತಲೇ ಬಂದಿರೋದು. ಅಲೆಗಳೆಲ್ಲ ಮಸ್ತಾಗಿ ಬರ್ತಿದ್ದಾವೆ ಇಲ್ಲಿ. ಅಲ್ಲೆಲ್ಲ ಹೋಗ್ಬಿಟ್ಟು ಕಾಲಿಕ್ಕಿ ಹೆಜ್ಜೆ ಇಕ್ಕಿ ಆಟ ಆಡಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಂಗೆ ಸ್ವಿಮ್ಮಿಂಗೇ ಬರೋದಿಲ್ಲ. ಇಲ್ಲಿ ಸ್ವಿಮ್ಮಿಂಗ್ ಬರೋದಿಲ್ಲ, ಬೀಚಿಗೆ ಬಂದಿದ್ದೀನಿ. ಒಂದು ಸತಿ ಹೋಗ್ಬಿಡೋಣ ಒಳಗಡೆ, ಸುಮ್ಮನೆ ಕಾಲು ಮಾತ್ರ ಟಚ್ ಮಾಡ್ಕೊಂಡು ಬಂದ್ಬಿಡೋಣ. ಸೊ ಲೆಟ್ ಸ್ಟಾರ್ಟ್. ಒಳಗಡೆ ಹೋಗ್ತಿದ್ದೀನಿ ನಾನೀಗ. ಸ್ವಲ್ಪ ನಾನು ಈ ಒಂದು ಕಲ್ಲಿರೋ ಜಾಗದಲ್ಲಿ ಹೋಗ್ತೀನಿ, ಆವಾಗ ನನಗೆ ಭಯ ಆಗ್ತಿಲ್ಲ. ಅದಕ್ಕೆ ಈ ಬಗ್ಗೆ ಬೋದು. ಸೊ ನೋಡ್ಬೋದು ನನಗೆ ಫಸ್ಟ್ ಕ್ಲಾಸ್ ಹೆಂಗಿದೆ ಗೊತ್ತಿಲ್ಲ. ನೋಡ್ಬೋದು ನಾವು ಇಲ್ಲಿಗೆ ಬಂದಿದ್ದೀವಿ. ನಮ್ಗೆ ಎಷ್ಟು ದೂರ ನೋಡ್ತಾ ಇದ್ರೆ ಅಲ್ಲಿ ಗಂಟ ಫುಲ್ಲೇ ಏನೂ ಕಾಣಿಸ್ತಿಲ್ಲ, ಬರೀ ವಾಟ್ರೇ ಕಾಣಿಸ್ತಿದೆ ನಮಗೆ. ನಾವು ಎಷ್ಟು ಗಂಟೆ ಝೂಮ್ ಮಾಡಿದ್ರೆ ಅಷ್ಟು ಗಂಟೆ ಬರೀ ವಾಟ್ರೇ ಕಾಣಿಸ್ತಾ ಇರ್ತದೆ. ವಾ, ನನಗಂತೂ ಸ್ವಿಮ್ಮಿಂಗ್ ಅಂತೂ ಬಂದಿದ್ರೆ ಮಸ್ತಾಗಿ ಇಲ್ಲಿ ಫುಲ್ಲು ಅಲುಗಾಡಿಸ್ಬಿಡ್ತೈತೆ. ಸ್ವಿಮ್ಮಿಂಗ್ ಒಂದು ಬರೋದಿಲ್ಲ, ನಮ್ಗೆ ಏನು ಮಾಡೋದು? ನಮ್ಮ ತಂದೆ ತಾಯಿ ಕಲಿಸ್ಕೊಟ್ಟಿಲ್ಲ. ಚಿಕ್ಕ ವಯಸ್ಸಲ್ಲಿ ನಾವು ಕೂಡ ಇಂಟ್ರೆಸ್ಟ್ ಇತ್ತು ಸ್ವಿಮ್ಮಿಂಗ್ ಹೋಗೋಣ ಅಂತ. ಆದರೆ ಅಲ್ಲಿ ಅಷ್ಟೊಂದು ಫೆಸಿಲಿಟೀಸ್ ಇದ್ದಿಲ್ಲ ಅಂತ. ನನಗೊಂದು ಆಸೆ ಆಗ್ತೈತಿ. ಏನು ಗೊತ್ತಾ, ಇಲ್ಲಿ ಇದ್ರದ್ದು ವಾಟರ್ನ ನಾನು ಟೇಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದನ್ನು ನೋಡ್ಬೇಕು. ನೋಡಿ ಕಾಗೆಲ್ಲ ಹೆಂಗತ್ತಂತ ನಮ್ಗೆ ಇರುತ್ತಾಗ ತುಂಬ ಡೇಂಜರ್ ಸ್ಪಾಟ್ ಆಗಿಸ್ತೈತಲ್ಲ. ಏನೋ ಗೊತ್ತಿಲ್ಲ, ಇಲ್ಲಿಗೆ ಬಂದಾದ್ಮೇಲೆ ಬಾಯಾರಿಕೆ ಆಗ್ತೈತೆ ಅವಾಗ. ಇಲ್ಲಿ ನೋಡಿದ್ರೆ ಎಲ್ಲ ಫಾಸ್ಟ್ ಫುಡ್ಡೇ ಇದ್ದಾವೆ. ಫ್ರೂಟ್ ಜ್ಯೂಸ್ ಅಂತೂ ಸಿಗೋದು ಗೊತ್ತಿಲ್ಲ, ಸಿಗುತ್ತಾ ಇಲ್ಲ ಅಂತ. ಇಲ್ಲೊಂದು ನಾಯಿ ಐತೆ, ನಾನು ನಿಮಿಷ ಮಾತಾಡ್ಸ್ಬಿಡೋಣ. ಏನು ಮಾಡ್ತಾಯಿದ್ಯಾ ಇಲ್ಲಿ? ಹಾಂ, ಇದು ಗಾಯ್ಸ್, ಇಲ್ಲಿಗೆ ಬಂದು 1 ಮಂತ್ ಆಗ್ತಿದ್ದೆ ನಾನು. 1 ಮಂತಲ್ಲೇ ಇದ್ದೆ ನಾನು ಫಸ್ಟ್ ಟೈಮ್ ಆಚೆ ಬಂದು ನಮ್ಮ ಅಣ್ಣ ಜೊತೆ ಭೀಮ್ಲಿ ಬೀಚಿಗೆ ಬಂದು ಎಂಜಾಯ್ ಮಾಡ್ತಾರೆ ಮೂಮೆಂಟು. ಸೊ ನೋಡ್ಬೋದು. ಸೊ ನಮ್ಮ ಡೆಸ್ಟಿನೇಷನ್ ಆ ಕಲ್ಲು ಹತ್ರ ಹೋಗಬೇಕು. ಚಿಕ್ಕ ಮಕ್ಕಳು ಗೂಡೆಲ್ಲ ಮಾಡಿ ಇಟ್ಟಿದ್ದಾರೆ. ನೋಡಿದ್ರ ಹೆಂಗೈತಂತ ಮಾಸಿಲ್ಲಿ ನೋಡ್ಬೋದು. ನೋಡು, ಇಲ್ಲಿ ನೋಡಿದ್ರೆ ಒಂದು ಗುಹೆನೇ ಐತೆ ನಿಮಗೆ. ನೋಡಿದ್ರ ದೇವರ ಮೂವಿ ಥರ ಮೂವಿ ಸೀನ್ಸ್ ಥರ ಐತೆ. ಈಜು ಬಡ್ದಿದ್ರೆ ಮಸ್ತ್. ಈಜು ಹೊಡಿಯೋಕ್ಕಾಗಲ್ಲ ಅನ್ಕೊತೀನಿ ಆಲ್ಮೋಸ್ಟ್ ಇಲ್ಲೆಲ್ಲ.
ರೆಡ್ ಕಲರ್ ಆಗೈತೆ ಸ್ಟೋನು. ಅದನ್ನು ಟೇಸ್ಟ್ ಮಾಡಬೇಕು ಸೀ ವಾಟರ್ ಹೆಂಗಿರ್ತದೆ ಅಂತ. ಆದರೆ ಸ್ವಲ್ಪ ನಾಚಿಕೆಗಾಗೈತೆ. ಎಲ್ಲರೂ ನೋಡಿದೆ ಯಾವನ ಟೇಸ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ಆಮೇಲೆ ಚಾನ್ಸ್ ಸಿಕ್ಕಿದಾಗ ಟೇಸ್ಟ್ ಮಾಡು. ನಾ ಇವಾಗ ಸಾಲ್ಟ್ ವಾಟರ್ನ ಟೇಸ್ಟ್ ಮಾಡ್ಬಿಟ್ಟು ನೋಡೋಣ ಹೆಂಗಿರ್ತದೆ ಅಂತ. ಫಸ್ಟ್ ಟೈಮ್ ಸಾಲ್ಟ್ ವಾಟರ್ನ ಟೇಸ್ಟ್ ಮಾಡೋಣ ಹೆಂಗಿರ್ತದೆ ಅಂತ. ಸೊ ನಾನು ಇಲ್ಲಿಗೆ ಬಂದಿದ್ದೀನಿ ಸಾಲ್ಟ್ ವಾಟರ್ನ. ಓಕೆ, ಸಾಲ್ಟ್ ವಾಟರು ಇವಾಗ ಸಾಲ್ಟ್ ವಾಟರ್ ಬರಲಿ, ನಾನು ಟೇಸ್ಟ್ ಮಾಡಿ ಬರ್ತೀನಿ. ಕಮಾನ್ ಕಮಾನ್ ಕಮಾನ್. ಬಂತು. ಉಪ್ಪು ಎಷ್ಟು ಉಪ್ಪು ಅಂದರೆ ಉಪ್ಪು ಗೈಸ್. ಸೀ ವಾಟರ್ನ ಟೇಸ್ಟ್ ಮಾಡಾಯಿತು. ಯಾವುದೋ ಒಂದು ಹೋಮ್ ಥರ ಇತ್ತು, ಅಲ್ಲಿ ನೋಡಿರ್ಬೇಕು. ಒಂದು ಮನೆ ಥರ ಕಾಣಿಸ್ತದೆ ಎಲ್ಲ ಹೇಳ್ತಿದ್ದಾರೆ. ಆದರೆ ಅಲೆಗಳು ಮಾತ್ರ ನೋಡಿದ್ರೆ ಓಕೆ, ಅಲೆಗಳು ಮಸ್ತಾಗಿ ಬರ್ತಿದ್ದಾವೆ ಇಲ್ಲಿ. ನೋಡಿ ಓ ಗಾಯ್ಸ್, ಎಲಿತೈತೆ. ನನಗೆ ಫಸ್ಟ್ ಈಜು ಬರಲ್ಲ, ಆದರೆ ಮಸ್ತಾಗಿ ಎಲಿತೈತೆ ಇದು ಗಾಯ್ಸ್. ನನ್ನ ಬ್ಯಾಕೆಲ್ಲ ನೆಂದೋಗ್ಬಿಟ್ಟಿದೆ. ನೋಡಿ, ಬ್ಯಾಕೆಲ್ಲ ನೆಂದೋಯ್ತು. ಇಲ್ಲಿ ಸಂಜೆ ಆಗ್ತಾನೆ ಕ್ರೌಡ್ ಜಾಸ್ತಿ. ಅವಾಗ ಬಂದಾಗ ಅಷ್ಟು ಕ್ರೌಡ್ ಇರಲಿಲ್ಲ. ಜಸ್ಟ್ ಮಿಸ್ ಚಪ್ಪಲಿ ಹೋಗ್ತೈತಿ ಈಗ ನಂದು. ಬಾರೆ ಕಾಲ್ ವಾಶ್ ಮಾಡ್ಕೊಳ್ತೀನಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಇನ್ನೊಂದು ಶೌಟ್ ಮಾಡಿ ಒಂಥರ ಏನೋ ಒಂದು ಆ್ಯಂಗ್ಸೈಟಿ ಎಲ್ಲ ಬಿಟ್ಟಾಕೋಥರ ಒಂಥರ ಏನಾದ್ರು ಮಾಡೋಣ ಅಂದ್ಕೊಂಡಿದ್ದೀನಿ. ಎಲ್ಲಾದರೂ ಒಂದು ನಿಗೂಢ ಸ್ಥಳದಲ್ಲಿ ಹೋಗ್ಬಿಟ್ಟು ಮಾಡಬೇಕು. ಈ ಒಂದು ಯಾವ ದಿಕ್ಕಂತ ನಮಗೆ ಗೊತ್ತಿಲ್ಲ. ಬಾಳೆ ಸರಿ, ಇದು ಯಾವ ದಿಕ್ಕಂತ ನಮಗೆ ಗೊತ್ತಿಲ್ಲ. ಆದರೆ ಕೇಳೋಣ, ಇಲ್ಲಿಂದ ಜಪಾನ್ಗೆ ನಮಗೆ ನಮ್ಮ ವಾಯ್ಸ್ ಜಪಾನ್ ಗಂಟ ಹೋಗುತ್ತಾ ಅಂತ. ನಾಚಿಕೆ ಬರ್ತೈತೆ, ಅದನ್ನು ಬರೋಲ್ಲ. ಉದಾಹರಣೆ ಇಲ್ಲಿಂದ ನಮಗೆ ನೋಡು, ಅವನು ಹಗರ್ಕ ಬಾರೋ ಅಂದರೆ ಬರೋದಿಲ್ಲ ಅನ್ನತ್ತೆ ಇದು. ಓಕೆ, ಅಲೆಗಳೇ, ನನ್ನ ವಾಯ್ಸ್ ಎಲ್ಲಿ ಗಂಟ ಕೇಳಿಸುತ್ತೆ? ಕ್ಯಾನ್ ಯು ಹಿಯರ್ ಮಿ ಜಪಾನ್? ಐ ಆಮ್ ಹಿಯರ್. ಸೊ ನಮ್ಗೆ ಯಾವ ವಾಯ್ಸಿಂದ ಕೇಳಿಸಿಲ್ಲ, ಆದರೆ ನಮ್ಮ ವಾಯ್ಸು, ನಮ್ಮ ಹಾರ್ಟ್ ಬಿಟ್ಟು ಮೋಟಿವೇಶನ್ ಅಲ್ಲಿ ಗಂಟೆ ರೀಚ್ ಆಗುತ್ತಂತ ನಾವು ಪ್ರಯತ್ನ ಮಾಡೋಣ. ಎಂತ ಬಂದ ಪ್ರವೀಣ್. ಸೊ ಅಲ್ಲ ಗಾಯ್ಸ್, ಇವ್ರ ಹೆಸರು ಪ್ರವೀಣ್ ಅಂತ. ಇಲ್ಲಿ ಭೀಮ್ಲಿ ಬೀಚಿಗೆ ಬಂದರೆ ನಮ್ಮ ಪ್ರವೀಣ್ ಅವ್ರು ಮಾತ್ರ ಮಸ್ತಾಗಿ ಫೋಟೋ ತೆಗಿತಾರೆ. ಅವ್ರ ಹತ್ರ ಒಂದು ಫೋಟೋ ಸೆಚ್ಕೊಬೇಡಿ, ಓಕೆನಾ?